ಬಿಗ್ ಬಾಸ್ ನೋಡಿದೆ. ಬಿಗ್ ಬಾಸ್ ನೋಡ್ತಾ ಇದ್ದೀನಿ, ಇಲ್ಲ ಝೂ ಅಲ್ಲಿರೋ ಪ್ರಾಣಿಗಳು ನೋಡ್ತಾ ಇದ್ದೀನಿ ಅಂತ ಅರ್ಥ ಆಗ್ತಾಯಿಲ್ಲ. ಚೈತ್ರನ ಹೋದ ಸೀಸನಲ್ಲೇ ನೋಡೋಕ್ಕಾಗ್ತಾ ಇರಲಿಲ್ಲ, ಅಂಥದ್ರಲ್ಲಿ ಇವಾಗ ಬೇಕಾದ್ರೆ ಇವಾಗೂ ತಂದುಬಿಟ್ಟಿದ್ದಾರೆ. ಅದನ್ನು ಹೆಂಗೆ ನೋಡೋದಂತ ಅರ್ಥ ಆಗ್ತಾಯಿಲ್ಲ. ಚೈತ್ರ ಇವಾಗಲಾದರೂ ಚೇಂಜ್ ಆಗಿ ಬಂದವಳೇನೋ ಅಂತೇಳಿದ್ರೆ ಅವಳೊಂದು ಸ್ವಲ್ಪನೂ ಚೇಂಜ್ ಆಗಿಲ್ಲ. ಹೋದ ಸಲ ಯಾವ ರೀತಿ ಆಡ್ತಾಯಿದ್ಲ ಅದೇ ರೀತಿಯೇ ಇವಾಗಲೂ ಆಡ್ತಾಯಿದ್ದಾಳೆ. ನಿನ್ನೆ ಟಾಸ್ಕ್ ಕೊಟ್ಟರು, ಆಡಬೇಕು. ಅದು ಏನಂತ ಟಾಸ್ಕ. ಆ ಸೂರಜ್ಗೂ ಏಟು ಬಿತ್ತು, ರಜತ್ಗೂ ಏಟು ಬಿತ್ತು. ಇವಾಗ ಅವರೆಲ್ಲ ಆಡಲಿಲ್ವಾ? ಆಟ ಆದಮೇಲೆ ಹಿಂದೆ ಮುಂದೆ ಆಗತ್ತೆ. ಅದನ್ನೆಲ್ಲ ಇವಳು ಏನು ರಾಕ್ಷಸಿಗಿಂತ ಹತ್ತತ್ವಾಗಿ ಆಡ್ತಾಳೆ. ಸುಮ್ಮನೆ ಹಿಡ್ಕೊಳಕ್ಕೆ ಹೋದ್ರೇ ಅಲ್ಲಿ ಹಿಡ್ಕೊಬೇಡ, ಇಲ್ಲಿ ಹಿಡ್ಕೊಬೇಡ, ಅದಾಯಿತು ಇದಾಯಿತು ಅಂತ ಕಿರ್ಚ್ತಾಳೆ. ಕತ್ತಿಂಗ್ ಹೋಗ್ಬಿಡ್ತು ಅಂತಾಳೆ. ಇವಳೇ ನೋಡಿದ್ರೆ ರಾಕ್ಷಸಿ ಥರ ಆಡ್ತಾವಳೆ. ಪಾಪ ಕೈ ಕಚ್ಚೋದೇನು, ಮುಖಕ್ಕೆ ಕುಗಿಯೋದೇನು, ಗಿಲ್ಲೋದೇನು ಎಲ್ಲ ಮಾಡಿದ್ಲು. ಇವಾಗ ಟಾಸ್ಕನ್ನ ಇವಳು ಹೇಳೋದು ನೋಡಿದ್ರೆ ಇವಳನ್ನ ಮುಟ್ಲೇಬಾರ್ದು. ಅಲ್ಲಿ ಹಿಡ್ಕೊಂಡೆ ಇಲ್ಲಿ ಹಿಡ್ಕೊಂಡೆ ಅಂತಾಳೆ. ಇವಳನ್ನ ಮುಟ್ದಿರಾನೇ ಬಿಟ್ಟರೆ ಟಾಸ್ಕ್ ಆಡೋಕ್ಕಾಗತ್ತಾ? ಇವಳು ಏನಾದರೂ ಮಾಡ್ಕೊಳ್ಳಿ ಅಂತ ಇವಳು ಸುಮ್ಮನೆ ಸೈಲೆಂಟಾಗಿ ಈ ಕಡೆ ನಿಂತ್ಕೊಂಡಿರಬೇಕು. ಅವಳು ಪಾಪ ಆಟ ಆಡಬೇಕು. ಪಾಪ ಇವಳೇನೋ ಆಟ ಆಡ್ಬೇಕಾದ್ರೆ ಕೈ ಹಿಡ್ಕೊಂಡ್ರೆ ಇವಳು ಪರ್ಚಿದ್ಲು, ಬೇಕಾಗಿಯೇ ಮಾಡಿದ್ಲು, ಪರ್ಚಿದ್ಲು, ಗಿಲ್ಲಿದ್ಲು. ಆ ಬಟ್ಟೆ ಎಲ್ಲ ರಕ್ತ ಆಗಿದೆ, ಕೈಯೆಲ್ಲ ರಕ್ತ ಆಗಿದೆ. ಮತ್ತು ಮುಖಕ್ಕೆ ಥೂ ಅಂತ ಉಗೀತಾಳೆ. ಇವಳೊಂದು ಹೆಂಗಸ. ಇವಾಗ ರಿಷಾ ಇರಬೇಕಾದ್ರೆ ಅಂದಿದ್ದಕ್ಕೆ ಸುದೀಪ್ ಸರ್ ಬಂದು ಪಾಪ ಬೈದರು. ತಪ್ಪೇನಿಲ್ಲ ಬೈದಿದ್ದು, ಅವಳು ಹೇಳಿದ್ದು ಸರಿ ತಪ್ಪೇ. ಇವಾಗ ಇವಳು ಮುಖಕ್ಕೆ ಉಗಿದ್ಲಲ್ಲ, ಇದನ್ನು ಬಂದು ಕೇಳ್ತಾರೆ. ನೋಡೋಣ ಸುದೀಪ್ ಸಾರು. ಆಮೇಲೆ ರಂಜಿತ್ತು ಏನು ಅವ್ನು ಕೈ ಇದು ಮಾಡಲಿಲ್ಲ, ಕಾಲಿಲ್ಲ, ಸುಮ್ಮನೆ ಹೊಟ್ಟೆಯಲ್ಲಿ ಹಿಂಗೆ ತಳ್ದ. ಅಷ್ಟಕ್ಕೆ ಅವನ್ನ ಆಚೆ ಕಳಿಸ್ಬಿಟ್ರು. ಇವಾಗ ಇವಳು ಇಷ್ಟೆಲ್ಲ ಮಾಡಿದ್ಲಲ್ಲ, ಇವಳನ್ನ ಯಾಕೆ ಆಚೆ ಕಳಿಸಿದ್ರೆ ಇಕ್ಕೊಂಡಿದ್ದಾರೆ. ನೋಡೋಣ ಅದೂ. ಆಮೇಲೆ ರಜತ್ತು ನನಗೆ ಟಕ್ಕರ್ ಕೊಡೋರು ಯಾರೂ ಇಲ್ಲ, ನನಗೆ ಸರಿ ಸಮನವ್ರು ಯಾರೂ ಇಲ್ಲ, ನನಗೆ ಎದುರಾಳಿ ಯಾರೂ ಇಲ್ಲ ಅಂತ ಹೇಳ್ದ. ಇವಾಗ ಸೂರಜು ಸರಿಯಾಗಿ ಕೊಟ್ಟನಲ್ಲ ಟಕ್ಕರು, ಸೂರಜ್ ಕೈಯಲ್ಲಿ ಬಿಡಿಸ್ಕೊಳಕ್ಕಾಗಲಿಲ್ಲ. ಇವಾಗ ಮತ್ತೆ ಅದನ್ನು ನೋಡೋಣ, ಏನು ಹೇಳ್ತಾನೋ, ಇದಕ್ಕೂ ಏನು ಹೇಳ್ತಾನೋ ನೋಡೇ ಬಿಡೋಣ ಅದೂ. ಮತ್ತು ಈ ವೈಲ್ಡ್ ಕಾರ್ಡ್ ಎಂಟ್ರಿ ಅಂದ್ಬಿಟ್ಟು ಇವಳನ್ನ ಏನಕ್ಕೆ ತೊಗೊಂಬಂದು ಒಳಗೆ ಬಿಟ್ಟರೆ ಗೊತ್ತಿಲ್ಲ. ಹೊಸಬ್ರು ಎಷ್ಟು ಜನ ಇರ್ತಾರೆ, ಅವ್ರನ್ನೆಲ್ಲ ತಂದುಬಿಡ್ಬೋದಲ್ಲ ಒಳಗಡೆ. ಈ ಸುದೀಪ್ ಸರ್ ಬಂದು ಅದೇನು ನಡೆಸ್ಕೊಡ್ತಾರೋ ನೋಡೋಣ ಈ ವಾರ. ಫಸ್ಟಾದರೂ ಸುದೀಪ್ ಸರ್ ಬರ್ತಾರೆ, ನಾವೆಲ್ಲ ಒಂದು ಕುತೂಹಲದಿಂದ ಸುದೀಪ್ ಸರ್ ಬರ್ತಾರೆ, ಇವತ್ತು ನ್ಯಾಯ ಒದಗಿಸ್ತಾರೆ, ಅವ್ರು ಬರೋದೇ ನಾವು ಕಾಯ್ತಾ ಇದ್ವಿ. ಆದರೆ ಇವಾಗ ಸುದೀಪ್ ಸರ್ ಬಂದರು ಬರೀ ಕಾಮಿಡಿ ಮಾಡ್ತಾರೆ, ಹೋಗ್ತಾರೆ. ಏನಂತಲೇ ಗೊತ್ತಿಲ್ಲ ಸುದೀಪ್ ಸರ್, ಯಾರಿಗೇನು ಹೇಳ್ತಾ ಇಲ್ಲ. ಅವ್ರವ್ರು ಕಂಪ್ಲೇಂಟ್ ಮಾಡಿದರೆ ಅದನ್ನು ಸ್ವಲ್ಪ ಕೇಳ್ತಾರೆ, ಅಷ್ಟು ಬಿಟ್ಟರೆ ಬೇರೆ ಏನು ಮಾತಾಡೋಲ್ಲ ಸುದೀಪ್ ಸರ್. ಗೊತ್ತಾಗ್ತಾನೆ ಇಲ್ಲ ನಮಗೆ. ಇದು ಬಿಗ್ ಬಾಸ್ಗೆ ರೀಚ್ ಆಗಬೇಕು. ಎಲ್ಲರೂ ಶೇರ್ ಮಾಡಿ ಮತ್ತು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ ಹಾಕಿ.